ಇಮ್ಯಾಜಿನ್ ಮಾಡಿ, ಯಾವುದೋ ಇನ್ಸಿಡೆಂಟ್ ನಡೆಯೋಕೆ ಮುಂಚೆನೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತಿದೆ. ಯಾರಾದ್ರೂ ಮಾತಾಡೋಕ್ ಮುಂಚೆನೆ ಅವರು ನೆಕ್ಸ್ಟ್ ಏನ್ ಹೇಳ್ತಾರೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಆದ್ರೆ ಇದು ನಿಮ್ಮ ಬ್ರೈನ್ ಅಲ್ಲ, ನಿಮ್ಮ ಇನ್ಸ್ಟಿಂಕ್ಟ್ ನಿಮಗೆ ದಾರಿ ತೋರಿಸ್ತಾ ಇರೋದು. ಈ ಜಗತ್ನಲ್ಲಿ 2 ತರದ ಜನ ಇದ್ದಾರೆ. ಒಂದು ರಿಯಾಲಿಟಿನ ಹಾಗೆ ನೋಡೋರು, 2 ರಿಯಾಲಿಟಿನ ಮೊದಲೇ ರೀಡ್ ಮಾಡೋರು. ಇವರು ಫ್ಯೂಚರ್ನ ಫೀಲ್ ಮಾಡ್ತಾರೆ. ಇದನ್ನೇ ಜಗತ್ತು 6th ಸೆನ್ಸ್ ಅಂತ ಕರೆಯುತ್ತೆ. ಬಟ್ ಟ್ರಸ್ಟ್ ಮೀ, ಇದೇನು ಮ್ಯಾಜಿಕ್ ಅಲ್ಲ, ಇದೊಂದು ಮೈಂಡ್ ಅಪ್ಗ್ರೇಡ್. ಸೊ ಹಾಗಾದ್ರೆ ಈ 6th ಸೆನ್ಸ್ ಆಕ್ಚುಲ್ ಆಗಿ ಹೇಗೆ ವರ್ಕ್ ಆಗುತ್ತೆ, ಅದನ್ನ ನೀವು ಹೇಗೆ ಆಕ್ಟಿವೇಟ್ ಮಾಡೋದು, ಇದನ್ನೆಲ್ಲ ಸಿಂಪಲ್ ಆಗಿ 3 ಸ್ಟೆಪ್ ನಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ನಿಮ್ಮ ಬ್ರೈನ್ನ ಒಳಗಿರೋ ಆ ಇನ್ವಿಸಿಬಲ್ ಫ್ಯಾಕ್ಟ್ರಿಯನ್ನ ಅರ್ಥ ಮಾಡ್ಕೋಬೇಕು. ಅದು ಪ್ರತಿ ಸೆಕೆಂಡ್ ಏನಾದ್ರೂ ಒಂದು ಸಿಮ್ಯುಲೇಷನ್ ಅನ್ನ ನಡೆಸ್ತಾ ಇರುತ್ತೆ. ಇಲ್ಲಿ ಪ್ರಿಡಿಕ್ಷನ್ ನಿಮ್ಮ ಯೋಚನೆಯಿಂದ ಬರಲ್ಲ, ನಿಮ್ಮ ಇನ್ಸ್ಟಿಂಕ್ಟ್ ನಿಂದ ಬರುತ್ತೆ. ಯಾಕೆ ಕೆಲವರು ಸೆಕೆಂಡ್ಸ್ ನಲ್ಲೇ ನಿಮ್ಮ ಸುಳ್ಳನ್ನ ಕಂಡುಹಿಡಿತಾರೆ, ಯಾಕೆ ಕೆಲವರು ಮಾರ್ಕೆಟ್ ಬೀಳೋಕು ಮುಂಚೆನೆ ಎಲ್ಲದನ್ನ ಪ್ರಿಡಿಕ್ಟ್ ಮಾಡಿ ಸೆಲ್ ಮಾಡ್ತಾರೆ, ಇದೇನು ಬರೀ ಅಂದಾಜಲ್ಲ, ಇದನ್ನೇ ಆಕ್ಸಲರೇಟೆಡ್ ಸಿಮ್ಯುಲೇಷನ್ ಅಂತ ಕರೆಯೋದು. ಈಗ ನಿಮಗೆ ಇದು ಅರ್ಥ ಆಗಿದೆ ಅಂದ್ರೆ 6th ಸೆನ್ಸ್ ಅನ್ನ ಟ್ರೈನ್ ಮಾಡುವಂತ 3 ಡಾರ್ಕ್ ರಿಚುವಲ್ಸ್ ಅನ್ನ ನೋಡೋಣ. ಇದು ಈ ವಿಡಿಯೋದ ಮೋಸ್ಟ್ ಡೇಂಜರಸ್ ಪಾರ್ಟ್. ಯಾಕಂದ್ರೆ ಇಲ್ಲಿ ನೀವು ಜಗತ್ತು ನಿಮ್ಮಿಂದ ಮುಚ್ಚಿಟ್ಟಿರೋ 3 ರಿಚುವಲ್ಸ್ ಅನ್ನ ಕಲಿತೀರಾ. ಸೈಲೆನ್ಸ್ ರಿಚುವಲ್, ಕೇಯಾಸ್ ರಿಚುವಲ್ ಅಂಡ್ ಪ್ಯಾಟರ್ನ್ ರಿಚುವಲ್ಸ್. ನಿಮ್ಮಲ್ಲಿ 90% ಜನ ಒಂದು ಪಂಜರದ ಒಳಗೆ ಬದುಕ್ತಾ ಇದ್ದೀರಾ. ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರೋ ಲಾಜಿಕ್ ಅಂಡ್ IQ ಮಾತ್ರ ಇಂಟೆಲಿಜೆನ್ಸ್ ಅಂತ ಅನ್ಕೊಟ್ಟಿದ್ದೀರಾ. ಬಟ್ ರಿಯಾಲಿಟಿ ಏನ್ ಗೊತ್ತಾ, ನಿಜವಾದ ಪವರ್ ಇರೋದು ಇಂಟ್ಯೂಷನ್ ನಲ್ಲಿ. ಇದನ್ನ ಆಕ್ಟಿವೇಟ್ ಮಾಡೋಕೆ ನಿಮ್ಮ ಬಾಯಿಯ ಒಳಗೆ ಒಂದು ಸ್ವಿಚ್ ಇದೆ. ಅದೇನು ಮ್ಯಾಜಿಕ್ ಅಲ್ಲ, ಪ್ಯೂರ್ ಬಯಾಲಜಿ. ಈಗಲೇ ಇದನ್ನ ಟ್ರೈ ಮಾಡಿ. ನಿಮ್ಮ ನಾಲಿಗೆಯ ತುದಿಯನ್ನ ಮೇಲ್ಭಾಗದ ಹಲ್ಲಿನ ಹಿಂದೆ ಟಚ್ ಮಾಡಿ. ನಾಲಿಗೆಯನ್ನ ಅಲ್ಲೇ ಇರಿಸಿ 4 ಸೆಕೆಂಡ್ ಉಸಿರು ತಗೊಳ್ಳಿ ಅಂಡ್ 6 ಸೆಕೆಂಡ್ ಉಸಿರು ಬಿಡಿ. ನಿಮಗಿದು ಸಿಲ್ಲಿ ಅನಿಸ್ತಾ ಇರ್ಬೋದು, ಬಟ್ ಟ್ರಸ್ಟ್ ಮೀ, ಕೆಲವೇ ಸೆಕೆಂಡ್ಸ್ ನಲ್ಲಿ ನಿಮ್ಮ ನರ್ವಸ್ ಸಿಸ್ಟಮ್ ಶಿಫ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಅಂಡ್ ಅವೇರ್ನೆಸ್ ಕೂಡ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ನೀವು 6th ಸೆನ್ಸ್ ಅನ್ನ ಆಕ್ಟಿವೇಟ್ ಮಾಡಿದೀರಾ, ಬಟ್ ಅದನ್ನ ಇನ್ನೂ ಶಾರ್ಪ್ ಮಾಡಬೇಕು ಅಂದ್ರೆ ಸೈಲೆನ್ಸ್ ಬೇಕು. ಯಾಕಂದ್ರೆ ಈ ಜಗತ್ತಿನ ನಾಯ್ಸ್ ನಮ್ಮ 6th ಸೆನ್ಸ್ ಅನ್ನ ಹೈಡ್ ಮಾಡುತ್ತೆ. ಟೆಸ್ಲಾ ಅಥವಾ ಡಾವಿಂಚಿ ಇವರೆಲ್ಲ ಜೀನಿಯಸ್ ಆಗಿದ್ದು ಯಾಕಂದ್ರೆ ಅವರು ಈ ಸೈಲೆನ್ಸ್ ನಲ್ಲಿ ಪ್ಯಾಟರ್ನ್ ಅನ್ನ ಹುಡುಕ್ತಾ ಇದ್ರು. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಎವ್ರಿ ಡೇ 15 ಮಿನಿಟ್ಸ್ ಒಂದು ಸೈಲೆನ್ಸ್ ಜಾಗದಲ್ಲಿ ಕೂತ್ಕೊಂಡು ಟಂಗ್ ಸ್ವಿಚ್ ಅನ್ನ ಆನ್ ಮಾಡಿ ಬ್ರೀತಿಂಗ್ ಕಂಟ್ರೋಲ್ ಮಾಡಿ. ಇಲ್ಲಿ ನಿಮ್ಮ ಕೆಲಸ ಯೋಚನೆ ಮಾಡೋದಲ್ಲ, ಬರೀ ಫೀಲ್ ಮಾಡೋದು. ಲೈಕ್ ನಿಮ್ಮ ಸುತ್ತ ಇರೋ ಗಾಳಿ, ನಿಮ್ಮ ಹಾರ್ಟ್ ಬೀಟ್ ಎಲ್ಲದನ್ನ ಗಮನಿಸಿ. ಇದು ನಿಮ್ಮ ಬ್ರೈನ್ ವೇವ್ಸ್ ಅನ್ನ ಆಲ್ಫಾ ಸ್ಟೇಟ್ಗೆ ತರುತ್ತೆ. ಆಗ ನೀವು ಆರ್ಡಿನರಿ ಹ್ಯೂಮನ್ ನ ಫ್ರೀಕ್ವೆನ್ಸಿಯಿಂದ ಜೀನಿಯಸ್ ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಗ್ತೀರಾ. ಸೈಲೆನ್ಸ್ ಅಂದ್ರೆ ಅದು ಸೇಫ್ ಆಗಿರುತ್ತೆ, ಬಟ್ ನಮ್ಮ 6th ಸೆನ್ಸ್ ನಾಯ್ಸ್ ನಲ್ಲೂ ಕೆಲಸ ಮಾಡಬೇಕು. ಯಾಕಂದ್ರೆ ಲೈಫ್ ಯಾವತ್ತೂ ಸೈಲೆಂಟ್ ಆಗಿರಲ್ಲ. ಅಂಡ್ ಈ ರೀತಿಯ ಪ್ರೆಷರ್ಗಳು ಬಂದಾಗ ನಾರ್ಮಲ್ ಜನ ಪ್ಯಾನಿಕ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಜೀನಿಯಸ್ ಜನ ಆ ಪ್ರೆಷರ್ನ ಮಧ್ಯ ಕ್ಲಿಯರ್ ಆಗಿ ಯೋಚನೆ ಮಾಡಿ ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇದನ್ನ ಟ್ರೈನ್ ಮಾಡೋಕೆ ಡೆಲಿಬರೇಟ್ ಸ್ಟ್ರೆಸ್ ಬೇಕು. ಲೈಕ್ ಕೋಲ್ಡ್ ಶವರ್ ತಗೊಳ್ಳೋದು ಅಥವಾ ತುಂಬಾ ಹಸುವಾದಾಗ ಈ ಟಂಗ್ ಸ್ವಿಚ್ ಅನ್ನ ಆನ್ ಮಾಡಿ ಕಾಮ್ ಆಗಿರೋಕೆ ಟ್ರೈ ಮಾಡೋದು. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಹಸುವಾದಾಗ ನೀವು ನೀವಾಗಿರಲ್ಲ. ಯಾವಾಗ ಬಾಡಿ ಅನ್ಕಂಫರ್ಟಬಲ್ ಆಗಿರುತ್ತೋ ಆಗ ನೀವು ನಿಮ್ಮ ಕ್ಲಾರಿಟಿಯನ್ನ ಮೇಂಟೈನ್ ಮಾಡಿದ್ರೆ ಟಫ್ ಸಿಚುವೇಶನ್ ಅಲ್ಲಿ ಬೇರೆಯವರು ಹೇಗೆ ಬ್ರೇಕ್ ಆಗ್ತಾರೋ ಆ ರೀತಿ ನೀವು ಬ್ರೇಕ್ ಆಗಲ್ಲ. ಇದು ನಿಮ್ಮ ಫೈನಲ್ ಸ್ಟೇಜ್. ಎಲ್ಲಾ ಜೀನಿಯಸ್ ಗಳಲ್ಲಿ ಒಂದು ಥಿಂಗ್ ಮಾತ್ರ ಕಾಮನ್ ಆಗಿತ್ತು, ಪ್ಯಾಟರ್ನ್ ರೆಕಾಗ್ನೈಸೇಷನ್. ನ್ಯೂಟನ್ ಅವರು ಆಪಲ್ ನಲ್ಲಿ ಪ್ಯಾಟರ್ನ್ ನೋಡಿದ್ರು ಅಂಡ್ ಸ್ಟಾಕ್ ಮಾರ್ಕೆಟ್ ನ ಲೆಜೆಂಡ್ಸ್ ನಂಬರ್ಸ್ ನಲ್ಲಿ ನೋಡ್ತಾರೆ. ಅಂಡ್ ಎಕ್ಸಾಕ್ಟ್ಲಿ ಇದೇ ರೀತಿ ನೀವು ಜನರ ಮೈಕ್ರೋ ಎಕ್ಸ್ಪ್ರೆಷನ್ಸ್ ನ ಪ್ಯಾಟರ್ನ್ಸ್ ಅನ್ನ ಅಬ್ಸರ್ವ್ ಮಾಡಿ. ವಿತಿನ್ ವೀಕ್ಸ್ ನಲ್ಲೇ ನಿಮ್ಮ ಬ್ರೈನ್ ಪ್ರಿಡಿಕ್ಷನ್ ಮೆಷಿನ್ ಆಗಿ ಬದಲಾಗುತ್ತೆ. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ನೀವು ಹೇಳಿರೋ ಒಂದು ಮಾತಿಗೆ ಎದುರಿರೋ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಏನ್ ಹೇಳ್ತಾನೆ, ಈಗ ಅವನ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ, ಇದೆಲ್ಲದು ಒಂದು ವಿಡಿಯೋ ಪ್ಲೇ ಆಗೋ ರೀತಿ ನಿಮ್ಮ ಮೈಂಡ್ ನಲ್ಲಿ ಓಡ್ತಾ ಇರುತ್ತೆ. ಅಂಡ್ ನಿಮಗೆ ಅಷ್ಟು ಈಸಿಯಾಗಿ ಯಾರು ಮೋಸ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು 6th ಸೆನ್ಸ್, ಇಂಟೆಲಿಜೆನ್ಸ್ ಅಂಡ್ ಅದರ ರಿಚುವಲ್ಸ್ ನ ಬಗ್ಗೆ. ಆಲ್ರೆಡಿ ನಿಮ್ಮ ಮೇಲೆ ಬ್ರ್ಯಾಂಡ್ಸ್, ಪೊಲಿಟಿಷಿಯನ್ಸ್ ಅಂಡ್ ನಿಮ್ಮ ಸುತ್ತಲಿರೋ ಜನನೇ ಯೂಸ್ ಮಾಡ್ತಾ ಇರೋ ಡಾರ್ಕ್ ಮ್ಯಾನಿಪ್ಯುಲೇಷನ್ ಟ್ರಿಕ್ಸ್ ನ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.